ಮಳೆ ಆರ್ಭಟಕ್ಕೆ ಬಸ್ ನಿಲ್ದಾಣವೇ ಬಿದ್ದು ಹೋಗಿರುವ ಘಟನೆ ವರದಿಯಾಗಿದೆ. ಬೆಂಗಳೂರಿನ ಕೆಆರ್ ಸರ್ಕಲ್ ಬಳಿಯಲ್ಲಿ ಅವಘಡ. ವಿಶ್ವೇಶ್ವರಯ್ಯ ಕಾಲೇಜ್ ಬಳಿ ಬಸ್ ಸ್ಟಾಪೇ ಕುಸಿದು ಬಿದ್ದಿದೆ ಮಳೆಯ ಆರ್ಭಟಕ್ಕೆ. ಕೆಆರ್ ಸರ್ಕಲ್ ಮತ್ತೊಂದು ಪ್ರಮುಖ ಪ್ರದೇಶ ಬೆಂಗಳೂರಿನದ್ದು. ಎರಡನೇ ದಿನ ನಿರಂತರವಾಗಿ ನಿನ್ನೆ ಹಾಗೆ ಇವತ್ತು ಎರಡೇ ದಿನ ಸುರಿದಿರುವ ಮಳೆ ಬೆಂಗಳೂರಿನ ಪರಿಸ್ಥಿತಿಯನ್ನ ಯಾವ ರೀತಿ ಮಾಡಿದೆ ಅನ್ನೋದಕ್ಕೆ ದೃಶ್ಯಗಳು ಸಾಕ್ಷಿಯಾಗ್ತಾ ಇದೆ. ವಿಷಯದಲ್ಲಿ ಗಮನಿಸ್ತಾ ಇದ್ದೀರಿ, ಕೆಆರ್ ಸರ್ಕಲ್ ಬಳಿ ಇರತಕ್ಕಂತ ಬಸ್ ಸ್ಟಾಪ್ ಮಳೆಯ ಆರ್ಭಟಕ್ಕೆ ಆ ಬಸ್ ಸ್ಟಾಪೇ ಕುಸಿದು ಬಿದ್ದಿದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ನೀವು ಅದನ್ನ ಗಮನಿಸ್ತಾ ಇದ್ದೀರಿ. ಕೆಆರ್ ಸರ್ಕಲ್, ಬೆಂಗಳೂರಿನ ಕೆಆರ್ ಸರ್ಕಲ್ ಬಳಿ ಇರತಕ್ಕಂತ ಬಸ್ ಸ್ಟಾಪ್ ಮಳೆಯ ಆರ್ಭಟದಿಂದಾಗಿ ಆ ಬಸ್ ಸ್ಟಾಪ್ ಏನೇ ಮುರಿದು ಬಿದ್ದು ಹೋಗಿರೋದನ್ನ ಗಮನಿಸ್ತಾ ಇದ್ದೀರಿ. ಸ್ಥಳದಿಂದ ನನ್ನ ಕಲೀಗ್ ವೀರೇಶ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಗಮನಿಸಿ. ಸಿಲಿಕಾನ್ ಸಿಟಿಯ ಮಳೆ ಆರ್ಭಟಕ್ಕೆ ಇದೀಗ ಬಸ್ ಸ್ಟ್ಯಾಂಡ್ ಮುರಿದು ಬಿದ್ದಿದೆ. ನಾವು ಪ್ರೆಸೆಂಟ್ ಈಗ ಕೆಆರ್ ಸರ್ಕಲ್ ಬಳಿ ಇರುವ ರಸ್ತೆಯಲ್ಲಿದ್ದೇನೆ, ಮುಖ್ಯ ರಸ್ತೆ. ನೋಡ್ತಿರ್ಬೋದು, ಆ ಬೃಹತಾಕಾರದ ಬಿಎಂಟಿಸಿ ಬಸ್ ನಿಲ್ದಾಣ ಈಗ ಮುರಿದು ಬಿದ್ದಿದೆ ಮಹಾಮಳೆಗೆ. ಯಾಕಂದ್ರೆ ತುಂಬಾ ಜೋರಾಗಿ ಮಳೆ ಆಗದೆ. ಇಲ್ಲೆಲ್ಲ ಮಣ್ಣು ತುಂಬಾ ಬೇಗ, ಯಾಕಂದ್ರೆ ಇಲ್ಲಿ ಗಟ್ಟಿಯಾದ ಮಣ್ಣು ಇಲ್ಲ, ಹೀಗಾಗಿ ಬಸ್ ಸ್ಟ್ಯಾಂಡ್ ಮುರಿದು ಬಿದ್ದಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಈಗ ಬಿಬಿಎಂಪಿಯ ಸಿಬ್ಬಂದಿಗಳು ತೆರವು ಕಾರ್ಯಾಚರಣೆ ಮಾಡ್ತಿದ್ರೆ, ಬಟ್ ಯಾವುದೇ ರೀತಿಯ ಅನಾಹುತ ಸಂಭವಿಸುವುದಿಲ್ಲ ಎಂದು ಹೇಳಲಾಗ್ತದೆ. ಸ್ಥಳಕ್ಕೆ ಈಗ ಬಿಬಿಎಂಪಿ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಿದ್ರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದ್ ಕಡೆ ಟ್ರಾಫಿಕ್ ಜಾಮ್, ಮತ್ತೊಂದ್ ಕಡೆ ಬಸ್ ಸ್ಟ್ಯಾಂಡ್ ಮೃದುವಾಗಿದೆ. ಯಾಕಂದ್ರೆ ನಿನ್ನೆ ರಾತ್ರಿಯಿಂದ ಜೋರಾಗಿ ಮಳೆ ಆಗಿದೆ, ಇಂದು ಸಹ ಜೋರಾಗಿ ಮಳೆ ಬರ್ತಾ ಇದೆ. ಯೆಲ್ಲೋ ಅಲರ್ಟ್ ಸಹ ಏನು ವೆದರ್ ಡಿಪಾರ್ಟ್ಮೆಂಟ್ ಇದೆ, ಬಟ್ ಇದೀಗ ಬೆಂಗಳೂರು ಎಲ್ಲವೂ ಮುಳುಗ್ತಾ ಇದೆ, ಮತ್ತೊಂದ್ ಕಡೆ ಹಾಳಾಗ್ತಿದೆ. ನೋಡ್ತಿರ್ಬೋದು, ಆ ಕೆಆರ್ ಸರ್ಕಲ್ ಬಳಿ ಇರೋ ಬಸ್ ಸ್ಟ್ಯಾಂಡ್ ಈಗ ಎಲ್ಲವೂ ಮೃದುವಾಗಿದೆ, ಬಟ್ ಯಾವುದೇ ಅನಾಹುತ ಸಂಭವಿಸಿಲ್ಲ. ಮಹಾಮಳೆಗೆ ಅಂದ್ರೆ ಬೀಳುವ ಸಮಯದಲ್ಲಿ ಯಾರು ಪ್ರಯಾಣಿಕರು ಇಲ್ಲ ಅಂತೇನೋ ಹೇಳಲಾಗ್ತಿದೆ. ಸದ್ಯಕ್ಕೆ ಈಗ ಬಿಬಿಎಂಪಿ ಅಧಿಕಾರಿಗಳು ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಯಾಕಂದ್ರೆ ಇನ್ನೂ ಮಳೆ ಬರಬಹುದು. ಬಿಬಿಎಂಪಿ ಅಧಿಕಾರಿಗಳು ಅಲರ್ಟ್ ಆಗಬೇಕು. ಮರಗಳು ಬೀಳುತ್ತಿದ್ದಾವೆ, ಒಂದ್ ಕಡೆ ಬಸ್ ಸ್ಟ್ಯಾಂಡ್ಗಳು ಬೀಳುತ್ತಿದ್ದಾವೆ. ಬೆಂಗಳೂರು ಸೇಫ್ ಅಲ್ವಾ ಎಂಬುದು ಒಂದ್ ಕಡೆ ಪ್ರಯಾಣಿಕರು ಸಹ ಒಂದ್ ಕಡೆ ಪ್ರಶ್ನೆ ಮಾಡ್ತಿದ್ರೆ. ಎಚ್ಚೆತ್ತುಕೊಂಡು ಎಲ್ಲೆಲ್ಲಿ ಪರಿಶೀಲನೆ ಮಾಡಬೇಕು, ಬೇಗ ಪರಿಶೀಲನೆ ಮಾಡಿ ಜನರ ಜೀವನವನ್ನ ಕಾಪಾಡಬೇಕಂತ ನಮ್ಮ ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಳೆ ಆರ್ಭಟಕ್ಕೆ ಬಸ್ ನಿಲ್ದಾಣವೇ ಬಿದ್ದು ಹೋಗಿರುವ ಘಟನೆ ವರದಿಯಾಗಿದೆ. ಬೆಂಗಳೂರಿನ ಕೆಆರ್ ಸರ್ಕಲ್ ಬಳಿಯಲ್ಲಿ ಅವಘಡ. ವಿಶ್ವೇಶ್ವರಯ್ಯ ಕಾಲೇಜ್ ಬಳಿ ಬಸ್ ಸ್ಟಾಪೇ ಕುಸಿದು ಬಿದ್ದಿದೆ ಮಳೆಯ ಆರ್ಭಟಕ್ಕೆ. ಕೆಆರ್ ಸರ್ಕಲ್ ಮತ್ತೊಂದು ಪ್ರಮುಖ ಪ್ರದೇಶ ಬೆಂಗಳೂರಿನದ್ದು. ಎರಡನೇ ದಿನ ನಿರಂತರವಾಗಿ ನಿನ್ನೆ ಹಾಗೆ ಇವತ್ತು ಎರಡೇ ದಿನ ಸುರಿದಿರುವ ಮಳೆ ಬೆಂಗಳೂರಿನ ಪರಿಸ್ಥಿತಿಯನ್ನ ಯಾವ ರೀತಿ ಮಾಡಿದೆ ಅನ್ನೋದಕ್ಕೆ ದೃಶ್ಯಗಳು ಸಾಕ್ಷಿಯಾಗ್ತಾ ಇದೆ. ವಿಷಯದಲ್ಲಿ ಗಮನಿಸ್ತಾ ಇದ್ದೀರಿ, ಕೆಆರ್ ಸರ್ಕಲ್ ಬಳಿ ಇರತಕ್ಕಂತ ಬಸ್ ಸ್ಟಾಪ್ ಮಳೆಯ ಆರ್ಭಟಕ್ಕೆ ಆ ಬಸ್ ಸ್ಟಾಪೇ ಕುಸಿದು ಬಿದ್ದಿದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ನೀವು ಅದನ್ನ ಗಮನಿಸ್ತಾ ಇದ್ದೀರಿ. ಕೆಆರ್ ಸರ್ಕಲ್, ಬೆಂಗಳೂರಿನ ಕೆಆರ್ ಸರ್ಕಲ್ ಬಳಿ ಇರತಕ್ಕಂತ ಬಸ್ ಸ್ಟಾಪ್ ಮಳೆಯ ಆರ್ಭಟದಿಂದಾಗಿ ಆ ಬಸ್ ಸ್ಟಾಪ್ ಏನೇ ಮುರಿದು ಬಿದ್ದು ಹೋಗಿರೋದನ್ನ ಗಮನಿಸ್ತಾ ಇದ್ದೀರಿ. ಸ್ಥಳದಿಂದ ನನ್ನ ಕಲೀಗ್ ವೀರೇಶ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಗಮನಿಸಿ. ಸಿಲಿಕಾನ್ ಸಿಟಿಯ ಮಳೆ ಆರ್ಭಟಕ್ಕೆ ಇದೀಗ ಬಸ್ ಸ್ಟ್ಯಾಂಡ್ ಮುರಿದು ಬಿದ್ದಿದೆ. ನಾವು ಪ್ರೆಸೆಂಟ್ ಈಗ ಕೆಆರ್ ಸರ್ಕಲ್ ಬಳಿ ಇರುವ ರಸ್ತೆಯಲ್ಲಿದ್ದೇನೆ, ಮುಖ್ಯ ರಸ್ತೆ. ನೋಡ್ತಿರ್ಬೋದು, ಆ ಬೃಹತಾಕಾರದ ಬಿಎಂಟಿಸಿ ಬಸ್ ನಿಲ್ದಾಣ ಈಗ ಮುರಿದು ಬಿದ್ದಿದೆ ಮಹಾಮಳೆಗೆ. ಯಾಕಂದ್ರೆ ತುಂಬಾ ಜೋರಾಗಿ ಮಳೆ ಆಗದೆ. ಇಲ್ಲೆಲ್ಲ ಮಣ್ಣು ತುಂಬಾ ಬೇಗ, ಯಾಕಂದ್ರೆ ಇಲ್ಲಿ ಗಟ್ಟಿಯಾದ ಮಣ್ಣು ಇಲ್ಲ, ಹೀಗಾಗಿ ಬಸ್ ಸ್ಟ್ಯಾಂಡ್ ಮುರಿದು ಬಿದ್ದಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಈಗ ಬಿಬಿಎಂಪಿಯ ಸಿಬ್ಬಂದಿಗಳು ತೆರವು ಕಾರ್ಯಾಚರಣೆ ಮಾಡ್ತಿದ್ರೆ, ಬಟ್ ಯಾವುದೇ ರೀತಿಯ ಅನಾಹುತ ಸಂಭವಿಸುವುದಿಲ್ಲ ಎಂದು ಹೇಳಲಾಗ್ತದೆ. ಸ್ಥಳಕ್ಕೆ ಈಗ ಬಿಬಿಎಂಪಿ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಿದ್ರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದ್ ಕಡೆ ಟ್ರಾಫಿಕ್ ಜಾಮ್, ಮತ್ತೊಂದ್ ಕಡೆ ಬಸ್ ಸ್ಟ್ಯಾಂಡ್ ಮೃದುವಾಗಿದೆ. ಯಾಕಂದ್ರೆ ನಿನ್ನೆ ರಾತ್ರಿಯಿಂದ ಜೋರಾಗಿ ಮಳೆ ಆಗಿದೆ, ಇಂದು ಸಹ ಜೋರಾಗಿ ಮಳೆ ಬರ್ತಾ ಇದೆ. ಯೆಲ್ಲೋ ಅಲರ್ಟ್ ಸಹ ಏನು ವೆದರ್ ಡಿಪಾರ್ಟ್ಮೆಂಟ್ ಇದೆ, ಬಟ್ ಇದೀಗ ಬೆಂಗಳೂರು ಎಲ್ಲವೂ ಮುಳುಗ್ತಾ ಇದೆ, ಮತ್ತೊಂದ್ ಕಡೆ ಹಾಳಾಗ್ತಿದೆ. ನೋಡ್ತಿರ್ಬೋದು, ಆ ಕೆಆರ್ ಸರ್ಕಲ್ ಬಳಿ ಇರೋ ಬಸ್ ಸ್ಟ್ಯಾಂಡ್ ಈಗ ಎಲ್ಲವೂ ಮೃದುವಾಗಿದೆ, ಬಟ್ ಯಾವುದೇ ಅನಾಹುತ ಸಂಭವಿಸಿಲ್ಲ. ಮಹಾಮಳೆಗೆ ಅಂದ್ರೆ ಬೀಳುವ ಸಮಯದಲ್ಲಿ ಯಾರು ಪ್ರಯಾಣಿಕರು ಇಲ್ಲ ಅಂತೇನೋ ಹೇಳಲಾಗ್ತದೆ. ಸದ್ಯಕ್ಕೆ ಈಗ ಬಿಬಿಎಂಪಿ ಅಧಿಕಾರಿಗಳು ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಯಾಕಂದ್ರೆ ಇನ್ನೂ ಮಳೆ ಬರಬಹುದು. ಬಿಬಿಎಂಪಿ ಅಧಿಕಾರಿಗಳು ಅಲರ್ಟ್ ಆಗಬೇಕು. ಮರಗಳು ಬೀಳುತ್ತಿದ್ದಾವೆ, ಒಂದ್ ಕಡೆ ಬಸ್ ಸ್ಟ್ಯಾಂಡ್ಗಳು ಬೀಳುತ್ತಿದ್ದಾವೆ. ಬೆಂಗಳೂರು ಸೇಫ್ ಅಲ್ವಾ ಎಂಬುದು ಒಂದ್ ಕಡೆ ಪ್ರಯಾಣಿಕರು ಸಹ ಒಂದ್ ಕಡೆ ಪ್ರಶ್ನೆ ಮಾಡ್ತಿದ್ರೆ. ಎಚ್ಚೆತ್ತುಕೊಂಡು ಎಲ್ಲೆಲ್ಲಿ ಪರಿಶೀಲನೆ ಮಾಡಬೇಕು, ಬೇಗ ಪರಿಶೀಲನೆ ಮಾಡಿ ಜನರ ಜೀವನವನ್ನ ಕಾಪಾಡಬೇಕಂತ ನಮ್ಮ ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಳೆ ಆರ್ಭಟಕ್ಕೆ ಬಸ್ ನಿಲ್ದಾಣವೇ ಬಿದ್ದು ಹೋಗಿರುವ ಘಟನೆ ವರದಿಯಾಗಿದೆ. ಬೆಂಗಳೂರಿನ ಕೆಆರ್ ಸರ್ಕಲ್ ಬಳಿಯಲ್ಲಿ ಅವಘಡ. ವಿಶ್ವೇಶ್ವರಯ್ಯ ಕಾಲೇಜ್ ಬಳಿ ಬಸ್ ಸ್ಟಾಪೇ ಕುಸಿದು ಬಿದ್ದಿದೆ ಮಳೆಯ ಆರ್ಭಟಕ್ಕೆ.
ಕೆಆರ್ ಸರ್ಕಲ್ ಮತ್ತೊಂದು ಪ್ರಮುಖ ಪ್ರದೇಶ ಬೆಂಗಳೂರಿನದ್ದು. ಎರಡನೇ ದಿನ ನಿರಂತರವಾಗಿ ನಿನ್ನೆ ಹಾಗೆ ಇವತ್ತು ಎರಡೇ ದಿನ ಸುರಿದಿರುವ ಮಳೆ ಬೆಂಗಳೂರಿನ ಪರಿಸ್ಥಿತಿಯನ್ನ ಯಾವ ರೀತಿ ಮಾಡಿದೆ ಅನ್ನೋದಕ್ಕೆ ದೃಶ್ಯಗಳು ಸಾಕ್ಷಿಯಾಗ್ತಾ ಇದೆ. ವಿಷಯದಲ್ಲಿ ಗಮನಿಸ್ತಾ ಇದ್ದೀರಿ, ಕೆಆರ್ ಸರ್ಕಲ್ ಬಳಿ ಇರತಕ್ಕಂತ ಬಸ್ ಸ್ಟಾಪ್ ಮಳೆಯ ಆರ್ಭಟಕ್ಕೆ ಆ ಬಸ್ ಸ್ಟಾಪೇ ಕುಸಿದು ಬಿದ್ದಿದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ನೀವು ಅದನ್ನ ಗಮನಿಸ್ತಾ ಇದ್ದೀರಿ. ಕೆಆರ್ ಸರ್ಕಲ್ ಬೆಂಗಳೂರಿನ ಕೆಆರ್ ಸರ್ಕಲ್ ಬಳಿ ಇರತಕ್ಕಂತ ಬಸ್ ಸ್ಟಾಪ್ ಮಳೆಯ ಆರ್ಭಟದಿಂದಾಗಿ ಆ ಬಸ್ ಸ್ಟಾಪ್ ಏನೇ ಮುರಿದು ಬಿದ್ದು ಹೋಗಿರೋದನ್ನ ಗಮನಿಸ್ತಾ ಇದ್ದೀವಿ. ಸ್ಥಳದಿಂದ ನನ್ನ ಕಲೀಗ್ ವೀರೇಶ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಗಮನಿಸಿ. ಸಿಲಿಕಾನ್ ಸಿಟಿಯ ಮಳೆ ಆರ್ಭಟಕ್ಕೆ ಇದೀಗ ಬಸ್ ಸ್ಟ್ಯಾಂಡ್ ಮುರಿದು ಬಿದ್ದಿದೆ. ನಾವು ಪ್ರೆಸೆಂಟ್ ಈಗ ಕೆಆರ್ ಸರ್ಕಲ್ ಬಳಿ ಇರುವ ರಸ್ತೆಯಲ್ಲಿದ್ದೇನೆ, ಮುಖ್ಯ ರಸ್ತೆ. ನೋಡ್ತಿರ್ಬೋದು ಬೃಹತಾಕಾರದ ಬಿಎಂಟಿಸಿ ಬಸ್ ನಿಲ್ದಾಣ ಈಗ ಮುರಿದು ಬಿದ್ದಿದೆ ಮಹಾಮಳೆಗೆ. ಯಾಕಂದ್ರೆ ತುಂಬಾ ಜೋರಾಗಿ ಮಳೆ ಆಗದೆ. ಇಲ್ಲೆಲ್ಲ ಮಣ್ಣು ತುಂಬಾ ಬೇಗ, ಯಾಕಂದ್ರೆ ಇಲ್ಲಿ ಗಟ್ಟಿಯಾದ ಮಣ್ಣು ಇಲ್ಲ, ಹೀಗಾಗಿ ಬಸ್ ಸ್ಟ್ಯಾಂಡ್ ಮುರಿದು ಬಿದ್ದಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಈಗ ಬಿಬಿಎಂಪಿಯ ಸಿಬ್ಬಂದಿಗಳು ತೆರವು ಕಾರ್ಯಾಚರಣೆ ಮಾಡ್ತಿದ್ರೆ, ಬಟ್ ಯಾವುದೇ ರೀತಿಯ ಅನಾಹುತ ಸಂಭವಿಸುವುದಿಲ್ಲ ಎಂದು ಹೇಳಲಾಗ್ತದೆ. ಸ್ಥಳಕ್ಕೆ ಈಗ ಬಿಬಿಎಂಪಿ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಿದ್ರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದ್ ಕಡೆ ಟ್ರಾಫಿಕ್ ಜಾಮ್, ಮತ್ತೊಂದ್ ಕಡೆ ಬಸ್ ಸ್ಟ್ಯಾಂಡ್ ಮೃದುವಾಗಿದೆ. ಯಾಕಂದ್ರೆ ನಿನ್ನೆ ರಾತ್ರಿಯಿಂದ ಜೋರಾಗಿ ಮಳೆ ಆಗಿದೆ, ಇಂದು ಸಹ ಜೋರಾಗಿ ಮಳೆ ಬರ್ತಾ ಇದೆ. ಯೆಲ್ಲೋ ಅಲರ್ಟ್ ಸಹ ಏನು ವೆದರ್ ಡಿಪಾರ್ಟ್ಮೆಂಟ್ ಇದೆ, ಬಟ್ ಇದೀಗ ಬೆಂಗಳೂರು ಎಲ್ಲವೂ ಮುಳುಗ್ತಾ ಇದೆ, ಮತ್ತೊಂದ್ ಕಡೆ ಹಾಳಾಗ್ತಿದೆ. ನೋಡ್ತಿರ್ಬೋದು ಕೆಆರ್ ಸರ್ಕಲ್ ಬಳಿ ಇರೋ ಬಸ್ ಸ್ಟ್ಯಾಂಡ್ ಇದೀಗ ಎಲ್ಲವೂ ಮೃದುವಾಗಿದೆ, ಬಟ್ ಯಾವುದೇ ಅನಾಹುತ ಸಂಭವಿಸಿಲ್ಲ. ಮಹಾಮಳೆಗೆ ಅಂದ್ರೆ ಬೀಳುವ ಸಮಯದಲ್ಲಿ ಯಾರು ಪ್ರಯಾಣಿಕರು ಇಲ್ಲ ಅಂತೇನೋ ಹೇಳಲಾಗ್ತಿದೆ. ಸದ್ಯಕ್ಕೆ ಈಗ ಬಿಬಿಎಂಪಿ ಅಧಿಕಾರಿಗಳು ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಯಾಕಂದ್ರೆ ಇನ್ನೂ ಮಳೆ ಬರಬಹುದು. ಬಿಬಿಎಂಪಿ ಅಧಿಕಾರಿಗಳು ಅಲರ್ಟ್ ಆಗಬೇಕು. ಮರಗಳು ಬೀಳುತ್ತಿದ್ದಾವೆ, ಒಂದ್ ಕಡೆ ಬಸ್ ಸ್ಟ್ಯಾಂಡ್ಗಳು ಬೀಳುತ್ತಿದ್ದಾವೆ. ಬೆಂಗಳೂರು ಸೇಫ್ ಅಲ್ವಾ ಎಂಬುದು ಒಂದ್ ಕಡೆ ಪ್ರಯಾಣಿಕರು ಸಹ ಒಂದ್ ಕಡೆ ಪ್ರಶ್ನೆ ಮಾಡ್ತಿದ್ದಾರೆ. ಎಚ್ಚೆತ್ತುಕೊಂಡು ಎಲ್ಲೆಲ್ಲಿ ಪರಿಶೀಲನೆ ಮಾಡಬೇಕು, ಬೇಗ ಪರಿಶೀಲನೆ ಮಾಡಿ ಜನರ ಜೀವನವನ್ನ ಕಾಪಾಡಬೇಕಂತ ನಮ್ಮ ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಳೆ ಆರ್ಭಟಕ್ಕೆ ಬಸ್ ನಿಲ್ದಾಣವೇ ಬಿದ್ದು ಹೋಗಿರುವ ಘಟನೆ ವರದಿಯಾಗಿದೆ. ಬೆಂಗಳೂರಿನ ಕೆಆರ್ ಸರ್ಕಲ್ ಬಳಿಯಲ್ಲಿ ಅವಘಡ. ವಿಶ್ವೇಶ್ವರಯ್ಯ ಕಾಲೇಜ್ ಬಳಿ ಬಸ್ ಸ್ಟಾಪ್ ಕುಸಿದು ಬಿದ್ದಿದೆ ಮಳೆಯ ಆರ್ಭಟಕ್ಕೆ. ಕೆಆರ್ ಸರ್ಕಲ್ ಮತ್ತೊಂದು ಪ್ರಮುಖ ಪ್ರದೇಶ ಬೆಂಗಳೂರಿನದ್ದು. ಎರಡನೇ ದಿನ ನಿರಂತರವಾಗಿ ನಿನ್ನೆ ಹಾಗೆ ಇವತ್ತು ಎರಡೇ ದಿನ ಸುರಿದಿರುವ ಮಳೆ ಬೆಂಗಳೂರಿನ ಪರಿಸ್ಥಿತಿಯನ್ನ ಯಾವ ರೀತಿ ಮಾಡಿದೆ ಅನ್ನೋದಕ್ಕೆ ದೃಶ್ಯ. ಮಳೆ ಆರ್ಭಟಕ್ಕೆ ಬಸ್ ನಿಲ್ದಾಣವೇ ಬಿದ್ದು ಹೋಗಿರುವ ಘಟನೆ ವರದಿಯಾಗಿದೆ. ಬೆಂಗಳೂರಿನ ಕೆಆರ್ ಸರ್ಕಲ್ ಬಳಿಯಲ್ಲಿ ಅವಘಡ. ವಿಶ್ವೇಶ್ವರಯ್ಯ ಕಾಲೇಜ್ ಬಳಿ ಬಸ್ ಸ್ಟಾಪ್ ಕುಸಿದು ಬಿದ್ದಿದೆ ಮಳೆಯ ಆರ್ಭಟಕ್ಕೆ. ಕೆಆರ್ ಸರ್ಕಲ್ ಮತ್ತೊಂದು ಪ್ರಮುಖ